ಎಷ್ಟೊಂದು ವ್ರತಗಳು ಮಾಡಿ ಮುಂಚೆಯಿಂದನೂ ಮಾಡ್ತಾ ಇದ್ವಿ ನಾವು ಪೂಜೆ. ಆದ್ರೆ ನೀವು ಅದು ಹೇಳ್ಕೊಟ್ಟಿರೋ ವ್ರತ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು ಅಂತ ಇವಾಗ ಅದು ಅರಿವಾಯ್ತು ನಮ್ಗೆ, ಅದು ಎಷ್ಟು ಒಳ್ಳೇದು ಅಂತ. ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಗುರುಗಳೇ, ನಿಮ್ಮಿಂದ ಹಿಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಹೌದಮ್ಮ. ಅಂದ್ರೆ ನೀವ್ ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ, ನಿಮ್ಗೆ ಅನುಗ್ರಹ ಆಗಿದ್ದಿಲ್ಲ. ಆದ್ರೆ ಇವತ್ತು ಪೂಜೆ ಮಾಡೋ ವಿಧಾನ ನಿಮ್ಗೆ ತಿಳಿಸಿಕೊಟ್ಟಂತ ಈ ವ್ರತವನ್ನು ಬೆಳಗಿನ ಜಾವದಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ಬೇಕು, ಎಷ್ಟು ದೀಪ ಹಚ್ಚಬೇಕು ಅನ್ನೋದು ನಿಮ್ಗೆ ದೀಪ ಬಂದಿರುತ್ತೆ. ಮಾಡಿದ್ದೆ. ಮತ್ತೆ ನಮ್ಮ ತಂದೆಯವರು 20 ವರ್ಷದಿಂದ ಅವರು ಕೂಡ ಡ್ರಿಂಕ್ಸ್ ಮಾಡ್ತಿದ್ರು, ಅದೆಲ್ಲ ಬಿಟ್ರು. ಅವರು 20 ವರ್ಷದಿಂದ ಕುಡಿಯೋರು, ನಾವು ವ್ರತ ಸ್ಟಾರ್ಟ್ ಮಾಡಿರುವಾಗ ಬಿಟ್ರು. ಮತ್ತೆ ಅವರಿಗೆ ರೀಸೆಂಟ್ಲಿ ಬ್ರೈನ್ ಸ್ಟ್ರೋಕ್ನು ಆಯ್ತು. ಆ ಬ್ರೈನ್ ಸ್ಟ್ರೋಕ್ ಎಂತದ್ದು ಅಂದ್ರೆ ಒಂದು 100 ಜನದಲ್ಲಿ 10% ಜನಕ್ಕೆ ಆಗುತ್ತೆ, ಅದು ಸೀರಿಯಸ್ ಇತ್ತು. ಅಂತವರು 2 ವಾರದಲ್ಲಿ ಹುಷಾರಾಗ್ಬಿಟ್ಟು ಮತ್ತೆ ಕೆಲ್ಸಕ್ಕೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅಷ್ಟೆಲ್ಲ ಒಳ್ಳೇದಾಗಿದೆ ನಮ್ಗೆ. ನಿಮ್ ತಂದೆಯವರು ಅಡ್ವೊಕೇಟು? ಹೌದು, ಅಡ್ವೊಕೇಟ್ ಅವರು. ಹಾ ಗೊತ್ತಾಯ್ತು. ಅಲ್ಲಮ್ಮ, 20 ವರ್ಷದಿಂದ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ, ಹೇಗಿದ್ದೀರಾ? ಅದ್ಭುತವಾಗಿದ್ದೀನಿ. ಯಾರಮ್ಮ ಮಾತಾಡೋದು? ಪೂರ್ಣಿಮಾ ಅಂತ. ನಾನು ಗುಲ್ಬರ್ಗಾಯಿಂದ. ನೀವು ಹೇಳಿದ ವ್ರತದಿಂದ ನಮಗೇನು ಕೂಡ ಎಲ್ಲಾನು ಒಳ್ಳೇದಾಗಿದೆ ಗುರುಗಳೇ. ನಮ್ಮ ತಾಯಿಯವರು ವ್ರತ ಮಾಡಿದ್ರು 9. ಅಲ್ಲಮ್ಮ, ಒಂದ್ ನಿಮಿಷ. ಪೂರ್ಣಿಮಾ ಏನಮ್ಮ ನಿಮ್ಮ ಹೆಸರು? ಹೌದು ಗುರುಗಳೇ. ಏನ್ ಇವಾಗ ನಾನ್ ನಿಮ್ಗೆ 9 ಬಂದಿದ್ವಿ. ನನ್ನನ್ನು ಹುಡುಕೊಂಡು ಬಂದಿದ್ರಾ? ನಾನ್ ನಿಮ್ಗೆ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ ಏನು? ಹೌದು ಗುರುಗಳೇ. ರಾಯರಿಗೆ ಪೂಜೆ ಮಾಡೋದು ತಿಳಿಸ್ಕೊಟ್ಟಿದ್ದೇನೆ. ಇವಾಗ ನನ್ನನ್ನು ಹುಡುಕೊಂಡು ಬಂದಿದ್ರಾ? ಹೌದು ಗುರುಗಳೇ. ಎಲ್ಲಿ ಬಂದಿದ್ರಿ? ಯಾದಗಿರಿಗೆ? ನೀವು ಪಾದಯಾತ್ರೆ ಸ್ಟಾರ್ಟ್ ಮಾಡಿರುವಾಗ ಬಂದಿದ್ವಿ ನಾವು. ಕೇದಾರ್ನಾಥಕ್ಕೆ ಪಾದಯಾತ್ರೆ? ಓಹೋ, ನೀವು ಎಲ್ಲಿ ಇದ್ರು ಗುಲ್ಬರ್ಗದವ್ರ ಅಲ್ವಮ್ಮ? ಹೌದು. ಓಕೆ, ನೀವೊಂದು ಇನೋವಾ ಕಾರಲ್ಲಿ ಬಂದಿದ್ರಿ. ನೀವು, ನಿಮ್ಮ ತಾಯಿ, ತಂದೆ, ನಿಮ್ಮ ತಂಗಿಯಂದಿರು 3 ಜನ ಅಲ್ವಾ ನೀವು ಟೋಟಲ್ ಆಗಿ? ಓಕೆ. ಒಂದಲ್ಲಮ್ಮ, ನೀವು ಬೀದರ್ಗೂ ಬಂದಿದ್ರ, ಮತ್ತೆ ಅಲ್ಲಿ ಎಲ್ಲೋ ಒಂದು ಕಾಡಲ್ಲಿ ಬಂದಿದ್ರಿ. ನೀವು ಊಟ ತಂದು ಕೊಟ್ಟಿದ್ರಲ್ಲ ನನಗೆ. ಅಲ್ಲಿ ಯಾವ್ದೋ ಒಂದು ಕಾಡಲ್ಲಿ ಕುತ್ಕೊಂಡು ಹೊಲದಲ್ಲಿ ಕುತ್ಕೊಂಡು ಊಟ ಮಾಡಿದ್ವಲ್ಲ, ನೀವೆಲ್ವಾ ಅದು? ಅಯ್ಯೋ ನನ್ ತಾಯಿ, ಏನೇನಮ್ಮ ಅವತ್ತೆಲ್ಲ ಹೋಳಿಗೆ ಅದೆಲ್ಲ ಮಾಡ್ಕೊಂಡ್ ಬಂದಿದ್ರಿ. ಹೊಟ್ಟೆ ತುಂಬಾ ಊಟ ಮಾಡ್ಸಿದ್ರಿ. ಏನ್ ನಿಮ್ಗೆ ಪವಾಡ ಆಯ್ತೇನಮ್ಮ? ಹೌದು ಗುರುಗಳೇ, ಪವಾಡ ಆಗಿದೆ. ಇನ್ನು ಎಷ್ಟೊಂದು ಆಗಿದೆ, ಇವಾಗ ಇನ್ನೂ ಇದೆ. ಬಟ್ ಆಗುತ್ತೆ, ಎಲ್ಲಾನು ಆಗುತ್ತೆ. ಏನೇನ್ ಪವಾಡ ಆಗಿದೆ? ಇಲ್ಲ, ಏನೇನ್ ಪವಾಡ ಆಗಿದೆ? ನಿನ್ನ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ನನ್ ತಾಯಿ. ಏನ್ ಪವಾಡ ಆಗಿದೆ ಹೇಳಮ್ಮ. 9 ವಾರದ ವ್ರತದಲ್ಲಿ ನಮ್ಮ ತಾಯಿಯವರು ಮಾಡಿದ್ರು, ನಾನು ಮಾಡಿದ್ದೆ. ಮತ್ತೆ ನಮ್ಮ ತಂದೆಯವರು 20 ವರ್ಷದಿಂದ ಅವರು ಕೂಡ ಡ್ರಿಂಕ್ಸ್ ಮಾಡ್ತಿದ್ರು, ಅದೆಲ್ಲ ಬಿಟ್ರು. ಅವರು 20 ವರ್ಷದಿಂದ ಕುಡಿಯೋರು, ನಾವು ವ್ರತ ಸ್ಟಾರ್ಟ್ ಮಾಡಿರುವಾಗ ಬಿಟ್ರು. ಮತ್ತೆ ಅವರಿಗೆ ರೀಸೆಂಟ್ಲಿ ಬ್ರೈನ್ ಸ್ಟ್ರೋಕ್ನು ಆಯ್ತು. ಆ ಬ್ರೈನ್ ಸ್ಟ್ರೋಕ್ ಎಂತದ್ದು ಅಂದ್ರೆ ಒಂದು 100 ಜನದಲ್ಲಿ 10% ಜನಕ್ಕೆ ಆಗುತ್ತೆ, ಅದು ಸೀರಿಯಸ್ ಇತ್ತು. ಅಂತವರು 2 ವಾರದಲ್ಲಿ ಹುಷಾರಾಗ್ಬಿಟ್ಟು ಮತ್ತೆ ಕೆಲ್ಸಕ್ಕೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅಷ್ಟೆಲ್ಲ ಒಳ್ಳೇದಾಗಿದೆ ನಮ್ಗೆ. ನಿಮ್ ತಂದೆಯವರು ಅಡ್ವೊಕೇಟು? ಹೌದು, ಅಡ್ವೊಕೇಟ್ ಅವರು. ಗೊತ್ತಾಯ್ತು. ಅಲ್ಲಮ್ಮ, 20 ವರ್ಷದಿಂದ ಎಣ್ಣೆಯನ್ನು ಕುಡಿತಾ ಇದ್ರು, ಅಂದ್ರೆ ಅವರು ಸ್ವೀಕರಿಸ್ಕೊಂತಿದ್ರು ಡ್ರಿಂಕ್ಸ್, ಆಲ್ಕೋಹಾಲ್ ಅನ್ನು ಕುಡಿತಾ ಇದ್ರು 20 ವರ್ಷದಿಂದ. ಅದಾದ ಮೇಲೆ ಮತ್ತೆ ಅವರು ಏನೇನೋ ಆಗ್ತಾ ಇದ್ರು ಅಂತ ಹೇಳಿದ್ರಿ. ಈ ದುಷ್ಟ ಚಟಗಳನ್ನು, ಈ ಗುಟ್ಕಾ ಆಗ್ಲಿ ಅದಾಗ್ಲಿ ಮಾಡ್ತಾ ಇದ್ರು. ಇವಾಗ ಬಿಟ್ಟಿದಾರೇನಮ್ಮ? ಎಲ್ಲ ಬಿಟ್ಟಿದ್ದಾರೆ. ಅವರಿಗೆ ಸ್ಟ್ರೋಕ್ ಆಯ್ತು, ಅದು ಕೂಡ ರಾಯರು ನಮಗೆ ಉಳಿಸಿದ್ದಾರೆ. ಅಂದ್ರೆ ಆ ಸ್ಟ್ರೋಕ್ ಆಗಿರೋದು ಅದು 100ಕ್ಕೆ 10 ಜನಕ್ಕೆ ಮಾತ್ರ, ಏನು 1000ಕ್ಕೆ 10 ಜನಕ್ಕೆ ಮಾತ್ರ ಬರುವಂತದ್ದು ಅದು ಅಲ್ವಮ್ಮ? ಅಂತದ್ದು ನಿಮ್ ತಂದೆಯವ್ರಿಗೆ ಬಂದಿತ್ತು. ಇವಾಗ ನೀವು 9 ವಾರ ನಾನು ಪವರ್ಫುಲ್ ಆಗಿರೋ ವ್ರತವನ್ನು ತಿಳಿಸಿಕೊಟ್ಟಿದ್ದಕ್ಕೆ ನೀವು ಒಂದಲ್ಲ 2 ಸತಿ ನನ್ನನ್ನ ಬಂದು ಭೇಟಿಯಾಗಿ, ನೋಡಮ್ಮ ಇಲ್ಲಿ ನನ್ನನ್ನ ಬಂದು ಭೇಟಿಯಾಗಿದ್ದೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಬೆತ್ತನನ್ನ ಕೈಲಿತ್ತಲ್ಲ ತಾಯಿ, ರಾಯರು ಅದೇ ಒಂದು ರೂಪ ತಾಯಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ರಾಯರಿರ್ತಾರೆ, ರಾಯರ ಮೂರ್ತಿ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ ಅನ್ನೋದಕ್ಕೆ ಅವರು ನಾನು ಇದೀನಿ ಮಕ್ಕಳೇ ಚಿಂತಿಸಬೇಡಿ ಅಂತ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಕೊಡ್ತಾರೆ ಎಷ್ಟೋ ಜನಗಳ ಮನೆಯಲ್ಲಿ. ಮತ್ತೆ ಬೃಂದಾವನದಲ್ಲಿ ಗುರು ಸುಬುಧೇಂದ್ರ ತೀರ್ಥರ ಗುರುಗಳು ಅವ್ರು ಪೂಜೆ ಮಾಡುವಂತ ಬೃಂದಾವನದಿಂದ ಎಷ್ಟು ಅದ್ಭುತವಾಗಿ ಹೂವನ್ನು ಕೊಡ್ತಾರಲ್ವಮ್ಮ. ಅದೇ ರಾಯರ ಪವಾಡ ಅಂತ ಅನ್ನೋದು. ಇವಾಗ ನಿಮ್ಗೆ 2 ಪವಾಡ ಆಗಿದೆಯೇನಮ್ಮ ಹಾಗಾದ್ರೆ? ಹೌದು ಗುರುಗಳೇ, ನಮ್ಮ ತಂದೆ ಹುಷಾರಾಗಿದ್ರು, ಕೆಲ್ಸಕ್ಕೂ ಹೋಗ್ತಾ ಇದಾರೆ. ಮತ್ತೆ ಇವಾಗ ಮದ್ವೆದು ಹೇಳಿದ್ವಿ ನಾವು, ಅದು ಕೂಡ ಆಗತ್ತೆ ಅನ್ಸುತ್ತೆ. ಇನ್ನೂ ವ್ರತ ಇದೆ ನಂದು. ಇವಾಗ ಇನ್ನೂ ಬರೀ 3 ವಾರ ವ್ರತ ಆಗಿದೆ. ನಮ್ಮ ತಂಗಿಯವ್ರ ಬಗ್ಗೆ ನಾನು ಇದು ಮಾಡಿದ್ದೆ. ಸೊ ಅದು ಕೂಡ ಆಗತ್ತೆ, ರಾಯರಿದ್ದಾರೆ ಅಂತ ಇದು ಮಾಡಿದ್ದೀನಿ. ಆಗತ್ತೆ ಗುರುಗಳೇ, ಅಲ್ಲಮ್ಮ, ಒಂದು ವಿಚಾರದಲ್ಲಿ ಹುಷಾರಾದ್ರು, ಎಲ್ಲ ಒಳ್ಳೇದಾಯ್ತು.
ಎಲ್ಲ ಒಳ್ಳೇದಾಯ್ತು ನೋಡಮ್ಮ. ಹಾ ಆಲ್ಕೋಹಾಲ್ ಕುಡಿಯೋದನ್ನು 20 ವರ್ಷದಿಂದ ಕುಡಿಯಂತ ವ್ಯಕ್ತಿ ಇವತ್ತು ಬಿಟ್ಟಿದ್ದಾರಂದ್ರೆ ಇದೇ ರಾಯರ ಪವಾಡ. ಇವತ್ತು ಹೌದು ಆ ಬ್ರೈನ್ ಸ್ಟ್ರೋಕ್ ಈ ತರ ಆಗಿದೆ, ಇನ್ನ ಅವ್ರಿಗೆ ಎಷ್ಟೋ ತುಂಬಾ ಪ್ರಾಣಕ್ಕೆ ಅಪಾಯ ಇದ್ದಂತ ಸಂದರ್ಭದಲ್ಲಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ಹೌದು ಗುಣಮುಖವಾಗಿದ್ದಾರೆ, ರಾಯರು ತಪ್ಪಿಸಿದ್ದಾರೆ. ಹೌದು ಗುರುಗಳೇ. ಅದಕ್ಕೆ ಹೌದು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ತಾಯಿ, ಎಷ್ಟು 3ನೇ ವಾರದಲ್ಲಿ ಆಯ್ತೇನಮ್ಮ ನಿಮ್ಗೆ ಅನುಗ್ರಹ? ಆಯ್ತು ಗುರುಗಳೇ. ಹಾ ಹಾ ಆಯ್ತು ಹಾ, 3ನೇ ವಾರದಲ್ಲಿ. ಒಳ್ಳೇದಾಗ್ಲಿ. ಅಲ್ಲಮ್ಮ ಮತ್ತೆ ಈಗ ನಾವು ನಿಮ್ಮ ಮನೆಗ್ ಬರ್ಬೇಕಲ್ಲಮ್ಮ, ಹಾಲು ಬನ್ನಿ ಕುಡಿಬೇಕಲ್ಲಮ್ಮ, ಗುರುಗಳೇ, ನಾನು ಹೋಳಿಗೆ ಕಾಯ್ತಾ ಇದ್ದೀನಿ ತಿನ್ಬೇಕಲ್ಲಮ್ಮ. ಅಲ್ಲಿ. ನನಗೆ ಹೊಟ್ಟೆ ಹಸುತ್ತಾ ಇದೆ ನೀವು ಅಮ್ಮ, ಮತ್ತೆ 2 ಪ್ರಮೋಷನ್ ಎಕ್ಸ್ಟ್ರಾ ಆಯ್ತು ಇವಾಗ. ಅದಲ್ಲ 4 ಹೋಳಿಗೆ ಇವಾಗ ನೀವು ನನಗೆ ಕೊಡ್ಬೇಕಾಗಿರೋದು ಆ ಹೌದು ಗುರುಗಳೇ, ನೀವ್ ಯಾವಾಗ ಬರ್ತೀರಾ ಹೇಳಿ, ಒಂದ್ ಡೇಟ್ ಕೊಡಿ, ನಮ್ಮ ಮನೇಲಿ ಹಬ್ಬನೇ ಅವತ್ತಿನ ದಿವಸ. ಅಯ್ಯಯ್ಯೋ ನನ್ ತಾಯಿ, ಹೌದೇನಮ್ಮ? ಇಲ್ಲಮ್ಮ, ನಾನ್ ಹಾ ತಮಾಷೆ ಗುರುಗಳೇ. ಮಾಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಗುರುಗಳೇ, ನೀವು ಬನ್ನಿ ಗುರುಗಳೇ, ಕಾಯ್ತಾ ಇದ್ದೇವೆ ನಾವೆಲ್ಲರೂ, ನೀವು ಯಾವಾಗ ಬರ್ತೀರಾ ಅಂತ. ಹಾ ಬನ್ನಿ ಹಾ, ಗುರುಗಳೇ, ಖಂಡಿತಮ್ಮ, ಬರ್ತೀನಿ. ಖಂಡಿತ ಹಾ ಗುಲ್ಬರ್ಗಕ್ಕೆ ಬಂದೇ ಬರ್ತೀನಿ. ಸ್ವಲ್ಪ ಸಮಯ, ಯಾಕಂದ್ರೆ ಆರಾಧನಾ ಟೈಮ್ ಒಳಗಡೆ ಈ ಹಾ ಆ 108 ಮನೆ ಕಂಪ್ಲೀಟ್ ಮಾಡ್ಬೇಕಾಗಿದೆ. ಇವಾಗ ಆಲ್ರೆಡಿ ಸುಮಾರು ಒಂದು 70 ಮನೆ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಹಾ ಅದನ್ನೆಲ್ಲ ಹಾ ಕಂಪ್ಲೀಟ್ ಮಾಡಿದ ಮೇಲೆ ಖಂಡಿತ, ಯಾಕಂದ್ರೆ ನಾನು ಎಲ್ಲರ ಒಟ್ಟಿಗೂ ನಾನು ಮಾತಾಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಫೋನ್ ಹಾ ಸ್ವಿಚ್ ಆಫ್ ಗುರುಗಳೇ. ಇರುತ್ತೆ, ಆ ಹಾ ಮುಖಾಂತರದಲ್ಲಿ ಸರಿ ಇವಾಗ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಸರಿ ಫೋನ್ ಆನ್ ಗುರುಗಳೇ, ಸರಿ. ಮಾಡ್ತೀನಮ್ಮ. ಸ್ವಲ್ಪ ಸಮಯ ಇದ್ದಾಗ ಮಾತ್ರ ಫೋನ್ ಆನ್ ಮಾಡಿ ಎಲ್ಲರೊಟ್ಟಿಗೂ ಸ್ವಲ್ಪ ಸ್ವಲ್ಪ ಆದ್ರೂ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಸರಿ ಗುರುಗಳೇ. ಒಳ್ಳೇದಾಗ್ಲಿ. ಬನ್ನಿ ಹೇಗಿದಾರಮ್ಮ ಗುರುಗಳೇ. ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ತಂಗಿಯಂದಿರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಗುರುಗಳೇ, ಅವರೆಲ್ಲ ಕೇಳ್ತಾ ಇರ್ತಾರೆ. ಅವರು ಹಾ ಹೇಳ್ತಾ ಇರ್ತಾರೆ, ಗುರುಗಳು ಯಾವಾಗ ಮನೆಗ್ ಬರ್ತಾರೆ ಅಂತ ಕೇಳಿದ್ದು. ಇವಾಗ ಹಾ ಅದೇ ಕಾಯ್ತಾ ಇರೋದು ಗುರುಗಳೇ. ಓಕೆ ಅಮ್ಮ, ಆಯ್ತಮ್ಮ, ಬರ್ತೀನಿ. ನೋಡಿ, ಸರಿ ಗುರುಗಳೇ. ಅನುಗ್ರಹ ಆಯ್ತು ಅಂತಂದು ಪೂಜೆ ಮಾಡೋದು ನಿಲ್ಲಿಸಬಾರದು. ನಿಮ್ಮ ಸರಿ ಉಸಿರು ಗುರುಗಳೇ. ಇರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ಈ ಹೌದು ಕಲಿಯುಗದಲ್ಲಿ ಗುರುಗಳೇ. ಬೃಂದಾವನದಲ್ಲಿ ಇವತ್ತಿಗೆ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ರಾಯರ ಪವಾಡ ತಾಯಿ. ರಾಯರು ಇನ್ನೂ ಹೌದು ಗುರುಗಳೇ. ಜೀವಂತವಾಗೇ ಕುಳಿತಿದ್ದಾರೆ. ರಾಯರ ಹೌದು ಗುರುಗಳೇ. ಕೈಯಲ್ಲಿರ್ತಕ್ಕಂಥ ಒಂದು ಚರ್ಮ ಆಗ್ಲಿ ಕೂದಾಗ್ಲಿ ಏನೂ ಹೋಗಿಲ್ಲ ತಾಯಿ. ಹೇಗೆ ಕುತ್ಕೊಂಡಿದ್ದಾರೆ ಹಾಗೇ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನಗಳಿಗೆ ಕನಸಿನ ಮುಖಾಂತರದಲ್ಲಿ ಬರ್ತಾರೆ. ಅದೇ ಮುಖಾಂತರದಲ್ಲಿ ನನಗೂ ಕೂಡ ಕನಸಿನಲ್ಲಿ ಬಂದು ನೋಡ್ತಿದ್ದೀನಿ ತಾಯಿ, ಬೃಂದಾವನದಲ್ಲಿ ಹಾಗೇ ಕುಳಿತುಕೊಂಡಿದ್ದಾರೆ. ಮಕ್ಕಳೇ, ನೀವು ಚಿಂತೆ ಮಾಡಬೇಡಿ, ನಿಮ್ಮ ಒಟ್ಟಿಗೆ ನಾನು ಇರುತ್ತೇನೆ. ಭಕ್ತಿಯಿಂದ ನೀವು ಪೂಜೆ ಮಾಡಿ, ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ, ನಾನು ಸದಾ ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಹೌದು ಗುರುಗಳೇ. ಹೌದಲ್ಲಮ್ಮ? ರಾಯರಿದ್ದಾರೆ ಗುರುಗಳೇ. ಹೌದು ಗುರುಗಳೇ, ಖಂಡಿತ ರಾಯರಿದ್ದಾರೆ. ಖುಷಿ ಆಯ್ತಲ್ಲಮ್ಮ ನಿಮ್ ಇವಾಗ? ಮುಖಾಂತರ ನಾವು ರಾಯರು, ತುಂಬಾ ಖುಷಿಯಾಗಿದ್ದೇವೆ ಗುರುಗಳೇ ನಾವು. ಓಕೆ ಅಮ್ಮ. ಏನಮ್ಮ ನನ್ನ ಧನ್ಯವಾದ ಮುಖಾಂತರ? ಗುರುಗಳೇ. ನಿಮ್ ಮುಖಾಂತರ ನಾವು ಇಷ್ಟೊಂದು ವ್ರತಗಳು ಮುಂಚೆಯಿಂದನೂ ಮಾಡ್ತಾ ಇದ್ವಿ ನಾವು ಪೂಜೆ, ಆದ್ರೆ ನೀವು ಅದು ಹೇಳ್ಕೊಟ್ಟಿರೋ ವ್ರತ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು ಅಂತ ಇವಾಗ ಅದು ಅರಿವಾಯ್ತು ನಮ್ಗೆ, ಅದು ಎಷ್ಟು ಒಳ್ಳೇದು ಅಂತ. ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಗುರುಗಳೇ, ಹಾ, ನಿಮ್ಮಿಂದ ಹಿಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಹೌದಮ್ಮ. ಅಂದ್ರೆ ನೀವು ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ, ನಿಮ್ಗೆ ಅನುಗ್ರಹ ಹೌದು ಆಗಿದ್ದಿಲ್ಲ. ಆದ್ರೆ ಇವತ್ತು ಹೌದು ಪೂಜೆ ಮಾಡೋ ವಿಧಾನ ನಿಮ್ಗೆ ತಿಳಿಸಿಕೊಟ್ಟಂತ ಈ ವ್ರತವನ್ನು ಬೆಳಗಿನ ಜಾವದಲ್ಲಿ ನಾನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ದೀಪ ಹಚ್ಚಬೇಕು ಅನ್ನೋದು ನಿಮ್ಗೆ ದೀಪ ಬಂದಿರುತ್ತೆ. ಆ ದೀಪವನ್ನು ಹಚ್ಚಿದ್ರೆ ಕೇವಲ 9 ವಾರ, 9 ವಾರದಲ್ಲಿ 1ನೇ ವಾರ ಆಗ್ಬಹುದು, ಅಥವಾ 7ನೇ ವಾರ ಆಗ್ಬಹುದು, 9ನೇ ವಾರ ಆಗ್ಬಹುದು, ಈ ವಾರದಲ್ಲಿ ನಿಮ್ಗೆ ಅನುಗ್ರಹ ಹೌದು ಆಗ್ಬಿಡುತ್ತೆ ತಾಯಿ. ಹೌದು ಅದಕ್ಕೆ ಹೌದು ಗುರುಗಳೇ. ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ರಾಯರಿಗೆ ನಿಮ್ಮಲ್ಲಿ ನಿಮ್ಮ ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ನನಗೆ ಚಿನ್ನ ಹಾಕಿ ಬಂಗಾರ ಹಾಕಿ ಏನು ಕೇಳಲ್ಲ ರಾಯರು. ರಾಯರು ಏನ್ ಕೇಳ್ತಾರೆ, ಹೌದು ಭಕ್ತಿ ಮಾತ್ರ ಕೇಳ್ತಾರೆ. ಈ ಆಭರಣಗಳನ್ನ ಹೌದು ಹಾಕುದು ನಿಮ್ಮ ಖುಷಿಗೋಸ್ಕರ ನೀವು ಆಗ್ತಾ ಇರೋದು. ರಾಯರು ಯಾವತ್ತೂ ನಿಮ್ಮನ್ನ ಕೇಳಿಲ್ಲ. ಇವಾಗ ನಿಮ್ಮ ಮನೇಲಿ ನಿಮ್ಮ ಮಗುಗೆ ಈ ಆಭರಣಗಳು ಹಾಕಿದ್ರೆ ಎಷ್ಟು ಚಂದ ಕಾಣಿಸ್ತಾರಲ್ವಾ, ಅದೇ ಮುಖಾಂತರದಲ್ಲಿ ನಾವು ರಾಯರಿಗೆ ಹಾಕಿದ್ರೆ ಅಷ್ಟು ಚಂದ ಕಾಣಿಸ್ತಾರೆ. ರಾಯರಿಗೆ ಮಗುವಾಗಿ ಕರೆದ್ರೆ ಮಗುವಾಗಿ ಬರುತ್ತಾರೆ, ಅಣ್ಣನಾಗಿ ಕರೆದ್ರೆ ಅಣ್ಣನಾಗಿ ಬರುತ್ತಾರೆ, ಅಥವಾ ಸ್ನೇಹಿತನಾಗಿ ಕರೆದ್ರೆ ಸ್ನೇಹಿತನಾಗಿ ಬರ್ತಾರೆ, ತಂದೆಯಾಗಿ ಕರೆದ್ರೆ ತಂದೆಯಾಗಿ ಬರ್ತಾರೆ. ಮಹಾನ್ ಗುರುಗಳಾದಂತವ್ರು ಗುರು ರಾಘವೇಂದ್ರ ಸ್ವಾಮಿಯವರು. ನೋಡಮ್ಮ, ಮಂತ್ರಾಲಯಕ್ಕೆ ಹೋಗಿದ್ರೇನಮ್ಮ ತಾಯಿ? ಹೋಗ್ಬೇಕು ಗುರುಗಳೇ, ಇವಾಗ ಇವಾಗ ಹ್ಮ್. ಹೋಗ್ಬೇಕು ಪ್ಲಾನ್. ನೋಡಿ, ಇವಾಗ ಅನುಗ್ರಹ ಒಂದ್ ಸ್ವಲ್ಪ ಆಗಿದೆ. ಟ್ರಾವೆಲಿಂಗ್, ಅದೇ ಹ್ಮ್ ಟ್ರಾವೆಲಿಂಗ್ ಅದು ಒಂದ್ ಸ್ವಲ್ಪ ಅವಾಯ್ಡ್ ಮಾಡಕ್ ಹೇಳಿದಾರಲ್ಲ, ಹಂಗಾಗಿ ವೇಟ್ ಮಾಡ್ತಾ ಇರೋದು. ಆದ್ರೆ ಹ್ಮ್ ಬೇಗ ಹ್ಮ್ ಮಂತ್ರಾಲಯ ಹೋಗ್ತೀವಿ ಗುರುಗಳೇ ನಾವು ಕೂಡ. ಖಂಡಿತಮ್ಮ, ಬೇಗ ಹೋಗಿ ಬನ್ನಿ. ಹಾ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ಇವತ್ತು ಕುಡಿಯುವಂತ ವ್ಯಕ್ತಿ ಬಿಟ್ಟಿದ್ದಾರೆ, 20 ವರ್ಷದಿಂದ ಕುಡಿಯುವಂತ ಆಲ್ಕೋಹಾಲ್ ಅನ್ನು ಕುಡಿಯುವಂತ ವ್ಯಕ್ತಿ ಬಿಟ್ಟಿದ್ದಾರೆ. ಅದೇ ಮುಖಾಂತರ ಬ್ರೈನ್ ಹೌದು ಟ್ಯೂಮರ್ ಅನ್ನು ಕಮ್ಮಿ ಆಗಿದೆ ಅಂದ್ರೆ ಇದೆಲ್ಲ ರಾಯರ ಪವಾಡ. ಭಕ್ತಿಯಿಂದ ಹೌದು ಗುರುಗಳೇ. ರಾಯರಿಗೆ ಪೂಜೆ ಮಾಡಿದ್ರೆ ಸಾಕು, ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ಓಕೆನಮ್ಮ? ಹೌದು ಗುರುಗಳೇ. ಖಂಡಿತಮ್ಮ, ಹೌದು ಅತಿ ಗುರುಗಳೇ. ಶೀಘ್ರದಲ್ಲೇ ಬರ್ತೀನಿ ನಿಮ್ಮ ಮನೆಗೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಗುರುಗಳೇ. ರಾಯರ್ನ ಧನ್ಯವಾದ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ.
ಪೂಜ್ಯಾಯ ಹಾ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಬಯಸಿದ್ರೆ ಬೇಗ ನಿಮ್ಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳಾದಂತವ್ರು ಗುರು ರಾಘವೇಂದ್ರ ಸ್ವಾಮಿಯವರು.